ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಅವರ ಮನೆಯ ಮುಂಭಾಗದಲ್ಲಿದ್ದೀನಿ. ಸೊ ನಾನು ಮನೆಯನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. RR ನಗರದಲ್ಲಿರುವಂತಹ ಮನೆ ಇದಾಗಿದೆ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು. ಸೊ 3 ಫ್ಲೋರ್ ನ ಡೂಪ್ಲೆಕ್ಸ್ ಮನೆ ಇದಾಗಿದೆ. ಜೊತೆಗೆ ಈ ಒಂದು ಮನೆಯನ್ನ ನಟ ದರ್ಶನ್ ಅವರೇ ಸ್ನೇಹಿತ ಪವಿತ್ರ ಗೌಡ ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈ ಒಂದು ಮನೆ ನಿರ್ಮಾಣವಾಗಿತ್ತು. ಮನೆ ನಿರ್ಮಾಣವಾದ ಬಳಿಕ ಸೊ ಅದನ್ನ ಪರ್ಚೇಸ್ ಮಾಡಿ ಪವಿತ್ರ ಗೌಡ ಅವರಿಗೆ ಗಿಫ್ಟ್ ಕೊಟ್ಟಿರುವಂತದ್ದು ಗಮನಿಸ್ತಾ ಇರ್ಬೋದು. ಎಷ್ಟು ದೊಡ್ಡ ಐಷಾರಾಮಿ ಮನೆ ಅನ್ನುವಂಥದ್ದು. ಯಾಕಂದ್ರೆ RR ನಗರ ಅನ್ನೋದನ್ನ ಕುಬೇರ ಮೂಲೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಏನಾದ್ರೂ ಸ್ವಂತ ಮನೆಯನ್ನ ಹೊಂದಿದ್ರೆ ರಿಚ್ ಅನ್ನುವಂತ ಅರ್ಥವನ್ನ. ಸೊ ನೀವೀಗ ಗಮನಿಸ್ತಾ ಇರ್ಬೋದು ಪವಿತ್ರ ಗೌಡ ಅವರ ಐಷಾರಾಮಿ ಮನೆಯನ್ನ 3 ಫ್ಲೋರ್ ನ ಡೂಪ್ಲೆಕ್ಸ್ ಮನೆ ಇದಾಗಿದೆ. ಜೊತೆಗೆ ಈ ಒಂದು ಮನೆಯಲ್ಲಿ ಪವಿತ್ರ ಗೌಡ ಮಾತ್ರ ವಾಸವಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಪವಿತ್ರ ಗೌಡ ಅವರ ಪುತ್ರಿ ಏನಿದ್ದಾರೆ ಸೊ ಅವರು ಹಾಸ್ಟೆಲ್ ನಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು ಅಂತ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಸ್ಪಾಟ್ ಇನ್ಫೆಕ್ಷನ್ ಅನ್ನ ಕೂಡ ಮಾಡಿದ್ದಾರೆ. ಮಹಜರನ್ನ ಕೂಡ ಮಾಡಿರುವಂತದ್ದು. ಆ ಸಂದರ್ಭದಲ್ಲಿ ಇಲ್ಲಿಗೆ ಪವಿತ್ರ ಗೌಡ ಅವರನ್ನ ಕರ್ಕೊಂಡ್ ಬಂದ್ರು. ಜೊತೆಗೆ ಪವಿತ್ರ ಗೌಡ ಜೊತೆಗೆ ಇನ್ನೊಬ್ಬ ಆರೋಪಿಯಾಗಿರುವಂತಹ ಪವನ್ ಕೂಡ ಇದೇ ಮನೆಯಲ್ಲಿ ವಾಸವಾಗಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಸೊ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೀವೀಗ ಗಮನಿಸ್ತಾ ಇರ್ಬೋದು ಮನೆ ಯಾವ ರೀತಿ 3 ಫ್ಲೋರ್ ನಲ್ಲಿ ಇದೆ ಅಂತ. ಡೂಪ್ಲೆಕ್ಸ್ ಮನೆ ಜೊತೆಗೆ ಐಷಾರಾಮಿ ಮನೆ ಕೂಡ. ಜೊತೆಗೆ ನಾನು ನಿಮ್ಗೆ ಒಳಭಾಗವನ್ನ ತೋರಿಸ್ತೀನಿ. ಒಂದು ಗ್ರೌಂಡ್ ಫ್ಲೋರ್ ಇದೆ. ಸೊ ಗ್ರೌಂಡ್ ಫ್ಲೋರ್ ನಲ್ಲಿ ಕಾರ್ ಪಾರ್ಕಿಂಗ್ ಇದೆ. ಜೊತೆಗೆ ಒಂದು ರೂಮ್ ಅಥವಾ ಮನೆ ಇರೋದನ್ನ ಕೂಡ ಕಾಣ್ಬೋದು. ಇನ್ನೊಬ್ಬ ಆರೋಪಿ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನಿದ್ದಾರೆ ಪವನ್ ಅಂತ, ಸೊ ಅವರು ಕೂಡ ಇಲ್ಲೇ ವಾಸವಾಗಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಜೊತೆಗೆ ನೀವೀಗ ಗಮನಿಸ್ತಾ ಇರ್ಬೋದು ಪವಿತ್ರ ಗೌಡ ಅವರು ಎಷ್ಟು ಲಕ್ಸುರಿ ಹೈಫೈ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ರು ಅಂತ. ಯಾಕಂದ್ರೆ ರೆಡ್ ಕಾರ್ಪೆಟ್ 777 ಅನ್ನುವಂತಹ ಒಂದು ಸ್ಟುಡಿಯೋ ಕೂಡ ಅವ್ರದ್ದು ಇದೆ. ಸೊ ಅಲ್ಲಿ ಅಷ್ಟೇ ಅಲ್ಲದೆ ನೀವೀಗ ಪವಿತ್ರ ಗೌಡ ಅವರ ರೇಂಜ್ ರೋವರ್ ಕಾರನ್ನ ಕೂಡ ನೋಡಬಹುದಾಗಿದೆ. ಯಾಕಂದ್ರೆ ಈ ಒಂದು ಕಾರನ್ನ ಇದೇ ಮಾರ್ಚ್ ನಲ್ಲಿ ನಟ ದರ್ಶನ್ ಅವರು ಗಿಫ್ಟ್ ಕೊಟ್ಟಿದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಮಾರ್ಚ್ ನಲ್ಲಿ ಪವಿತ್ರ ಗೌಡ ಹೆಸರಿನಲ್ಲಿಯೇ ಈ ಒಂದು ರೇಂಜ್ ರೋವರ್ ಕಾರ್ ಕೂಡ ರಿಜಿಸ್ಟರ್ ಆಗಿತ್ತು. ಜೊತೆಗೆ ಇನ್ನೊಂದು ಐಷಾರಾಮಿ ಕಾರನ್ನ ಕೂಡ ಗಮನಿಸಬಹುದಾಗಿದೆ. ಜೊತೆಗೆ ಅಕ್ಕಪಕ್ಕದ ಮನೆಯವರ ಜೊತೆ ಅಷ್ಟೊಂದು ಪವಿತ್ರ ಗೌಡ ಅವರಿಗೆ ಸಂಪರ್ಕ ಇರ್ಲಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಯಾಕಂದ್ರೆ ಇವರು ಕಾರ್ ನಲ್ಲಿ ಬರ್ತಾ ಇದ್ರು. ಸೊ ಜೊತೆಗೆ ನಟ ದರ್ಶನ್ ಅವರು ಆಗಾಗ ಬರೋದು ಕೂಡ ಅಕ್ಕಪಕ್ಕದ ಮನೆಯವರು ನೋಡಿರುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು. ಅಂದ್ರೆ ಈ ಒಂದು ರೇಣುಕಾ ಸ್ವಾಮಿ ಅವರು ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಮೆಸೇಜ್ ಅನ್ನ ಮಾಡಿದ್ದಾರೆ ಅನ್ನುವಂತಹ ಕಾರಣಕ್ಕೆ ಈ ಒಂದು ಕೊಲೆ ಏನು ನಡೆದಿದೆ ಸೊ ಆ ಒಂದು ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ಅವರು A1 ಆರೋಪಿಯಾಗಿದ್ದಾರೆ. ಜೊತೆಗೆ ಅವರು RR ನಗರದ ಈ ಒಂದು 3 ಫ್ಲೋರ್ ಇರುವಂತಹ ಡೂಪ್ಲೆಕ್ಸ್ ಮನೆಯಲ್ಲಿ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ರು. ಜೊತೆಗೆ ಪವಿತ್ರ ಗೌಡ ಅವರ ಬಗ್ಗೆ ಇನ್ನೊಂದು ವಿಚಾರವನ್ನ ಮಾತನಾಡ್ಬೇಕು. ಅವರು ಸಾಮಾನ್ಯ ವರ್ಗದ ಫ್ಯಾಮಿಲಿಯಿಂದ ಬಂದಿರುವಂತವರು. ಜೊತೆಗೆ ಅವರ ತಂದೆ ಕಿರಾಣಿ ಅಂಗಡಿಯ ಮಾಲೀಕರಾಗಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಅವರೆಲ್ಲರೂ ಕೂಡ JP ನಗರದಲ್ಲಿ ವಾಸವಾಗಿದ್ರು. ಆ ಬಳಿಕ ಅವ್ರಿಗೆ ಸಂಜಯ್ ಸಿಂಗ್ ಅನ್ನುವಂತವರ ಜೊತೆ ವಿವಾಹ ಆಗತ್ತೆ. ಬಳಿಕ ಒಂದು ಪುತ್ರಿ ಕೂಡ ಜನಿಸ್ತಾರೆ. ಸೊ ಆ ಬಳಿಕ ಸಂಜಯ್ ಸಿಂಗ್ ಮತ್ತೆ ಪವಿತ್ರ ಗೌಡ ಅವರಿಗೆ ಡಿವೋರ್ಸ್ ಆಗತ್ತೆ. ಜೊತೆಗೆ ಇನ್ನೊಂದು ಯಾವುದೋ ಒಂದು ಫಿಲಂ ನ ಕಾರ್ಯಕ್ರಮದಲ್ಲಿ ನಟ ದರ್ಶನ್ ಅವ್ರನ್ನ ಭೇಟಿ ಆಗ್ತಾರೆ ಪವಿತ್ರ ಗೌಡ ಅವರು. ಅದಕ್ಕೂ ಮುಂಚೆ ಸಾಕಷ್ಟು ಸಿನಿಮಾಗಳನ್ನ ಪವಿತ್ರ ಗೌಡ ಅವರು ಮಾಡಿದ್ರು, ಬೆರಳೆಣಿಕೆಯ ಸಿನಿಮಾಗಳನ್ನ. ಆದ್ರೆ ಯಾವೊಂದು ಸಿನಿಮಾ ಕೂಡ ಸಕ್ಸಸ್ ಕಂಡಿರ್ಲಿಲ್ಲ. ಆದ್ರೆ ತಮ್ಮ ಫ್ರೆಂಡ್ ಮೂಲಕ ನಟ ದರ್ಶನ್ ಅವ್ರನ್ನ ಭೇಟಿ ಆಗ್ತಾರೆ. ಭೇಟಿ ಆದ ಬಳಿಕ ಅದು ಸ್ನೇಹ ಪ್ರೀತಿಗೆ ತಿರುಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಮನೆಯನ್ನ ನಟ ದರ್ಶನ್ ಅವರೇ ಗಿಫ್ಟ್ ಕೊಟ್ಟಿರುವಂತದ್ದು ಪವಿತ್ರ ಗೌಡ ಅವರಿಗೆ. ಜೊತೆಗೆ ರೇಂಜ್ ರೋವರ್ ಕಾರನ್ನ ಕೂಡ ಗಿಫ್ಟ್ ಕೊಟ್ಟಿರುವಂತದ್ದು. ಸದ್ಯ ಈಗ ಪವಿತ್ರ ಗೌಡ ಅವರು ಅನ್ನಪೂರ್ಣೇಶ್ವರಿ ನಗರ ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ. A1 ಆರೋಪಿಯಾಗಿದ್ದಾರೆ. ಯಾಕಂದ್ರೆ ಅವರು ಕೂಡ ಪಟ್ಟಣಗೆರೆ ಶೆಡ್ ನಲ್ಲಿ ಇದ್ರು. ಜೊತೆಗೆ ಅವರು ಅಶ್ಲೀಲ ವಿಡಿಯೋ ಅವರಿಗೆ ಅಥವಾ ಮೆಸೇಜ್ ಏನು ಬಂದಿತ್ತು ಆ ವಿಚಾರವನ್ನ ಅವರ ಮನೆಯ ಕೆಲಸದವರಾಗಿರುವಂತಹ ಪವನ್ ಮೂಲಕ ದರ್ಶನ್ಗೆ ಗೊತ್ತಾಗಿತ್ತು. ಸೊ ಆ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಪ್ಲಾನ್ ಮಾಡಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಪಟ್ಟಣಗೆರೆ ಶೆಡ್ಗೆ ಕರೆತಂದಿದ್ರು. ಆ ಸಂದರ್ಭದಲ್ಲಿ ಅವರ ಮೇಲೆ ಹಲ್ಲೆ ಮಾಡಿ ಭೀಕರವಾಗಿ ಕೊಲೆಯನ್ನ ಮಾಡಲಾಗಿದೆ. ಸದ್ಯ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ನಡೆದಂತ ನಂತರ ಸತ್ಯಾಸತ್ಯತೆ ಏನು ಅನ್ನೋದು ಹೊರಗೆ ಬರುತ್ತೆ. ಆದ್ರೆ ಸದ್ಯದ ಎಲ್ಲಾ ಬೆಳವಣಿಗೆಗಳನ್ನ ಅಥವಾ ಸಾಕ್ಷಿಗಳನ್ನ ನೋಡಿದಾಗ ದರ್ಶನ್ ಅಂಡ್ ಗ್ಯಾಂಗ್ ಏನಿದೆ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರೋದು ಕಂಡು ಬರ್ತಾ ಇದೆ. ಜೊತೆಗೆ
ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಅವರು ಕಿರಾಣಿ ಅಂಗಡಿಯ ಮಾಲೀಕನ ಮಗನಾಗಿದ್ರು ಅಂತ. ಬಟ್ RR ನಗರದಲ್ಲಿರುವಂತಹ ಐಷಾರಾಮಿ ಮನೆಯಲ್ಲಿ ಅವರು ಕೂಡ ವಾಸವನ್ನ ಮಾಡ್ತಾ ಇದ್ರು. ಸೊ ಇದು ಏನು ಸದ್ಯ ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಅವರ ಮನೆಯ ಒಂದು ಸಂಪೂರ್ಣವಾಗಿರುವಂತಹ ಚಿತ್ರಣ. ಮನೆ ಹೇಗಿದೆ, ಮನೆಯಲ್ಲಿ ಯಾರೆಲ್ಲ ವಾಸವಾಗಿದ್ರು ಅನ್ನುವಂತಹ ಮಾಹಿತಿ. ವಿಡಿಯೋ ಜರ್ನಲಿಸ್ಟ್ ಮಹಾಂತೇಶ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.